ಇವತ್ತು ನಮ್ಮ MLA ಮತ್ತು ಅವರ ಧರ್ಮಪತ್ನಿಯವರು ಸಾಕಷ್ಟು ಉದ್ಘಾಟನೆ ಮಾಡ್ಯಾರ ನಮ್ಮ ಮಠದ ಉತ್ಸವ. ಈ ಸರಿ ಒಬ್ಬ ಹೆಣ್ಣು ಮಗುವಿಂದ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ. ಸಮೀಕ್ಷಾ ಇವರಿಂದ ಈ ಒಂದು ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಉದ್ಘಾಟನೆ. ಚಪ್ಪಾಳೆ ಹೊಡ್ರಿ ಎಲ್ಲರೂ. ಇತಿಹಾಸ ಹಾಕೋಡಿ. ಇವತ್ತು ಸಮೀಕ್ಷಾ ಕಾಶ್ಯಪ್ಪನವ್ರ ಇವರಿಂದ ಚಪ್ಪಾಳೆ ಹೊಡ್ರಿ ಎಲ್ಲರೂ. ಇತಿಹಾಸ ಆಗಿಬಿಡ್ತು ನೋಡುವ. ನಿನ್ನ ಹೆಸರು ಅಜರಾಮರಾಜ್. ಒಂದು ಇತಿಹಾಸ ಹಾಕಿ ನೀನು ಅದು ಹಾಕಿದ್ರೆ ನೋಡು ಮಗ. ಸಿದ್ದಪ್ಪಾಜಿನಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ನಿರಂತರ ದಾಸೋಹ ಮತ್ತು ಕಲಾಪೋಷಿತರ ಶ್ರೀಮಠದ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 2026ರ ಈ ಒಂದು ಪವಿತ್ರವಾದ ಸಮಾರಂಭದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಹೋಗೋದಕ್ಕೆ ಕಾರಣ ಏನು ಅಂದ್ರೆ ಈ ಒಂದು ಪವಿತ್ರವಾದ ಸಿದ್ದಪ್ಪಜ್ಜನ ಒಂದು ಶಕ್ತಿಯೇ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ
ಈ ಒಂದು ಕೀರ್ತಿ ಗಣತಿಯನ್ನ ಮುಗಿಸುವಂತ ಕೆಲಸ ಆಗಿದೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ 2013ರಲ್ಲಿ ಬಹುತೇಕ ನಮ್ಮ ಪೂಜ್ಯರು ಈ ಒಂದು ಶ್ರೀಮಠದ ಈ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದ ಬಹುತೇಕ ರಾಷ್ಟ್ರಾದ್ಯಂತ, ಕೇವಲ ರಾಜ್ಯ ಅಲ್ಲ, ರಾಷ್ಟ್ರಾದ್ಯಂತ ಕಲಾವಿದರನ್ನ, ಇವತ್ತು ಮಹಾರಾಷ್ಟ್ರ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಅನೇಕ ನಮ್ಮ ಏನು ಗಾಯಕರು, ಕಲಾವಿದರು ಇಲ್ಲಿ ಬಂದು ಇದೇ ಒಂದು ವೇದಿಕೆ ಮೇಲೆ ಪ್ರದರ್ಶನವನ್ನು ಮಾಡಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಅವ್ರು ಏನಾದರೂ ಗಳಿಸಿದ್ರೆ ಅದು ಸಿದ್ದರಕೊಳ್ಳದ ಸಿದ್ದಪ್ಪಜ್ಜನ ಆಶೀರ್ವಾದ ಮತ್ತು ಡಾಕ್ಟರ್ ಶಿವಕುಮಾರ್ ಅವರ ಆಶೀರ್ವಾದ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ಒಂದು ನಿಟ್ಟಿನಲ್ಲೇ ಇವತ್ತು ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನ ಬಹಳ ಅದ್ದೂರಿಯಾಗಿ, ಬಹುತೇಕ ಇನ್ನೂ ನಾಳೆ ದಿವಸ ಅನೇಕ ಗಣ್ಯಮಾನ್ಯರು ಮತ್ತು ವಿಶೇಷವಾಗಿ ಈ ನಾಡು ಕಂಡ ಒಬ್ಬ ಹೆಸರಾಂತ ಚಲನಚಿತ್ರ ನಟ, ಅದು ಕನ್ನಡದ ಕಣ್ಮಣಿ ಎನಿಸಿಕೊಂಡಿರುವಂತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಧರ್ಮಪತ್ನಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಸಿದ್ದರಕೊಳ್ಳದ ಒಂದು ಶಕ್ತಿ ಎಲ್ಲಿವರೆಗೂ ಇದೆ ಅನ್ನೋದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಇವತ್ತೇನು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮತ್ತು ಅನೇಕ ಕಲಾವಿದರಿಗೆ ಒಂದು ಪೋಷಕರಾಗಿ ನಮ್ಮ ಶ್ರೀಗಳಂತ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಇವತ್ತು ಪೋಷಕರಾಗಿ ಎಲ್ಲರಿಗೂ ಕೂಡ ಇವತ್ತು ಆಶೀರ್ವಾದದ ಮೂಲಕ ನಾನು ಹೇಳ್ತಾ ಇರ್ತೀನಿ. ಯಾಕೆ ಹೇಳ್ತಾ ಇರ್ತೀನಿ ಅಂದ್ರೆ, ಯಾರು ಅವ್ರ ಹತ್ರ ಬೇಯಿಸ್ಕೊಳ್ತೀರಿ ನೀವು ಉದ್ಧಾರ ಆಗ್ತೀರಿ, ಯಾರು ಬೇಯಿಸ್ಕೊಳ್ಳೋದಿಲ್ಲ ಎಲ್ಲೆಲ್ಲೂ ಉದ್ಧಾರ ಆಗೋದಿಲ್ಲ. ಜೀವನದಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಎರಡು ಬೇಗಳವನ್ನು ಬೇಯಿಸ್ಕೊಂಡಾಗ ನೀವು ಉದ್ಧಾರ ಆಗೋದು. ಅದ್ರಲ್ಲಿ ನಾನು ಒಬ್ಬ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಅಷ್ಟೊಂದು ಭಕ್ತಿ ಇದೆ ಅವ್ರ ಹತ್ರ. ಗುರು ಶಿಷ್ಯರು ಹೇಗಿರ್ಬೇಕಂದ್ರೆ ಅವ್ರು ಮಾತು ಹೇಳ್ತಿರ್ತಾರ, ನಾನು ಗುರು ಸಿಕ್ಕಿನವದೀನಿ, ನೀನು ಶಿಷ್ಯರು ಸಿಕ್ಕಿನವದಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಗುರು ಶಿಷ್ಯರ ಒಂದು ಮೆಚ್ಚುಗೆ. ಅದಕ್ಕೆ ನನಗೆ ಆ ಸಿದ್ದಪ್ಪಜ್ಜನ ಕೃಪಾ ಆಶೀರ್ವಾದದಿಂದ ಇಂಥ ಒಬ್ಬ ಪೂಜ್ಯರು ಸಿಕ್ಕಿದ್ದು ನನ್ನ ಬಾಳೆಯ ಪುಣ್ಯ ಭಾಗ್ಯ ಅನ್ನೋ ಮಾತನ್ನು ಕೂಡ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಆದ ಕಾರಣ ಈ 3 ದಿವಸಗಳ ಕಾಲ ಏನು ಇವತ್ತು ರಥೋತ್ಸವ, ನಾಳೆ ಇನ್ನು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮತ್ತು 16ನೇ ತಾರೀಕಿಗೆ ಕೂಡ ಅನೇಕ ಕಲಾ ತಂಡಗಳು ಬಂದು ಇಲ್ಲಿ ಒಂದು ಕಲಾವಿದರು ಅವರು ಪ್ರದರ್ಶನ ಮಾಡಲಿದ್ದಾರೆ. ತಾವೆಲ್ಲರೂ ಭಕ್ತಾದಿಗಳು ಏನು ಯಥಾಸ್ಥಿತಿಯಲ್ಲಿ ನಾವು 2013 ನೋಡಿದ್ರು ಒಂದು ಕಥೆ ಬೇರೆ ಇತ್ತು. ಆದರೆ ಇವತ್ತು ಜನಸಾಗರವನ್ನು ನೋಡಿದ್ರೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಇಲ್ಲಿ ಭಾಗವಹಿಸಿದಿರಲ್ಲ, ಅದೇ ಸಿದ್ದಪ್ಪಜ್ಜನ ಒಂದು ಶಕ್ತಿ ಅನ್ನೋದನ್ನ ಇವತ್ತು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಇದು ಕೇವಲ ಇಷ್ಟಕ್ಕೆ ಮುಗಿಯಲಿಲ್ಲ. ಬರೋ ದಿನಗಳಲ್ಲಿ ಇನ್ನೂ ಅತ್ಯಂತ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಚಲನಚಿತ್ರೋತ್ಸವವನ್ನ ನಮ್ಮ ಮುತ್ತಣ್ಣವ್ರು ಹೇಳ್ತಾ ಇದ್ದಾರೆ. ಬಹುತೇಕ ಮುಂದಿನ ವರ್ಷ ಎಲ್ಲ ಚಲನಚಿತ್ರ ನಟಿಯರನ್ನ ಇದೇ ವೇದಿಕೆ ಮೇಲೆ ನೋಡುವಂತ ಭಾಗ್ಯವನ್ನ ನಮ್ಮ ಮುತ್ತಣ್ಣವರು ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ನಾನು ಕೂಡ ಈ ಒಂದು ಕಾರ್ಯಕ್ರಮವನ್ನ ಬರೋ ವರ್ಷ